ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಜನಕನು ಶುಕನನ್ನು ಸತ್ಕರಿಸಿ ಅವನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸಿದುದು ಎಂಬ 334ನೆಯ ಅಧ್ಯಾಯಕ್ಕೆ ಸ್ವಾಗತ. ಧರ್ಮರಾಜ ಭೀಷ್ಮನು ಹೇಳುತ್ತಿರುವನು. ಇಷ್ಟರಲ್ಲಿ ಶುಕನು ತನ್ನಲ್ಲಿಗೆ ಬಂದುದನ್ನು ತಿಳಿದು ಜನಕನು ತನ್ನ ಮಂತ್ರಿ ಪುರೋಹಿತರೊಡನೆಯೂ ಅಂತಃಪುರ ಸ್ತ್ರೀಯರೊಡನೆಯೂ ಕೂಡಿ ಆ ಶುಕನಿಗಾಗಿ ದಿವ್ಯಾಸನಗಳನ್ನು ವಿವಿಧ ರತ್ನಗಳನ್ನು ತೆಗೆಸಿಕೊಂಡು ಅರ್ಘ್ಯಪಾತ್ರ್ಯವನ್ನು ತಾನೇ ತಲೆಯಲ್ಲಿಟ್ಟುಕೊಂಡು ಶುಕನಿದ್ದಲ್ಲಿಗೆ ಬಂದನು. ತನ್ನ ಪುರೋಹಿತನ ಮೂಲಕವಾಗಿ ತಾನು ತಂದಿದ್ದ ಅಮೂಲ್ಯವಾದ ರತ್ನಾಸನವನ್ನು ತನ್ನ ಗುರುಪುತ್ರನಾದ ಶುಕನಿಗೆ ಒಪ್ಪಿಸಿದನು. ಶುಕನು ಅದರ ಮೇಲೆ ಕುಳಿತುಕೊಂಡ ಮೇಲೆ ವಿದ್ಯುಕ್ತವಾಗಿ ಅವನನ್ನು ಪೂಜಿಸಿದನು. ಮೊದಲು ಪಾದ್ಯವನ್ನು, ಆಮೇಲೆ ಅರ್ಘ್ಯವನ್ನು, ಗೋವನ್ನು ಒಪ್ಪಿಸಿದನು. ಶುಕನು ಆ ಸತ್ಕಾರವನ್ನೆಲ್ಲ ಸ್ವೀಕರಿಸಿ ಅವನು ಕೊಟ್ಟ ಗೋವನ್ನು ಹಿಂತಿರುಗಿ ತೆಗೆದುಕೊಂಡು ಹೋಗುವಂತೆ ಹೇಳಿ ಗೌರವಪೂರ್ವಕವಾಗಿ ರಾಜನ ಮತ್ತು ಅವನ ಪರಿವಾರಗಳ ಕ್ಷೇಮ ಲಾಭಗಳನ್ನು, ಆರೋಗ್ಯವನ್ನು ವಿಚಾರಿಸಿದನು. ಆಮೇಲೆ ಜನಕನು ಆಚಾರ್ಯ ಪುತ್ರನಾದ ಆ ಶುಕನಿಂದ ಅನುಮತಿಯನ್ನು ಪಡೆದು ಅವನ ಮುಂದೆ ಬರೀ ನೆಲದ ಮೇಲೆ ಕುಳಿತು ಬದ್ಧಾಂಜಲಿಯಾಗಿ ಕುಶಲ ಪ್ರಶ್ನೆಯನ್ನು ಮಾಡಿದ ಮೇಲೆ ಅವನು ತನ್ನಲ್ಲಿಗೆ ಬಂದ ಕಾರಣವೇನೆಂದು ಪ್ರಶ್ನೆ ಮಾಡಿದನು. ಆಗ ಶುಕನು, ಮಹಾರಾಜ, ನಿನಗೆ ಮಂಗಳವಾಗಲಿ. ನನ್ನ ತಂದೆಯ ಆಜ್ಞೆಯಿಂದಲೇ ನಾನು ನಿನ್ನಲ್ಲಿಗೆ ಬಂದವನು. ನನ್ನ ತಂದೆಯು ನನ್ನನ್ನು ನೋಡಿ ನಮಗೆ ಯಾಜ್ಯನು ಜನಕನೆಂದು ಹೆಸರುಗೊಂಡವನು ಆದ ವಿದೇಹರಾಜನು ಮೋಕ್ಷ ಧರ್ಮ ವಿಶಾರದನು. ಅವನು ನಿನಗೆ ಪ್ರವೃತ್ತಿ ನಿವೃತ್ತಿ ಧರ್ಮಗಳಲ್ಲಿರುವ ಸಂಶಯಗಳನ್ನೆಲ್ಲ ನಿವಾರಿಸಬಲ್ಲನು. ಅಲ್ಲಿಗೆ ಹೋಗು ಎಂದು ಹೇಳಿದನು. ಆದುದರಿಂದ ನಾನು ಇಲ್ಲಿಗೆ ಬಂದೆನು. ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ನೀನು ನನ್ನ ಸಂಶಯವನ್ನು ನೀಗಿಸಬೇಕು. ಈ ಲೋಕದಲ್ಲಿ ಬ್ರಾಹ್ಮಣನ ಕೃತ್ಯವಾವುದು? ಮೋಕ್ಷವೆಂಬ ಪುರುಷಾರ್ಥದ ಸ್ವರೂಪವೆಂತಹುದು? ಅದನ್ನು ಪಡೆಯುವುದು ಹೇಗೆ? ಅದು ಜ್ಞಾನದಿಂದ ಲಭಿಸುವುದೇ, ತಪಸ್ಸಿನಿಂದ ಲಭಿಸುವುದೇ ಎಂದನು. ಅದಕ್ಕೆ ಜನಕನು, ಮಹರ್ಷಿ, ಬ್ರಾಹ್ಮಣನು ಹುಟ್ಟುವುದು ಮೊದಲು ನಡೆಸಬೇಕಾದ ಕೃತ್ಯಗಳನ್ನೆಲ್ಲ ಮೊದಲು ಹೇಳುವೆನು ಕೇಳು. ಅವನು ಉಪನಯನವಾದ ಮೇಲೆ ವೇದಾಧ್ಯಯನ ಮಾಡಬೇಕು. ತಪಸ್ಸು, ಗುರು ಶುಶ್ರೂಷೆ, ಬ್ರಹ್ಮಚರ್ಯೆ ಈ ನಿಯಮಗಳಿಂದ ದೇವತೆಗಳಿಗೂ ಋಷಿಗಳಿಗೂ ಪಿತೃಗಳಿಗೂ ತಾನು ತೀರಿಸಬೇಕಾದ ಋಣವನ್ನು ತೀರಿಸಬೇಕು. ಅಸೂಯಾದಿ ದುರ್ಗುಣಗಳಿಗೆ ಅವಕಾಶ ಕೊಡಬಾರದು. ಅಧ್ಯಯನವಾದ ಮೇಲೆ ಗುರುದಕ್ಷಿಣೆಯನ್ನು ಸಲ್ಲಿಸಿ ಗುರುವಿನ ಅನುಜ್ಞೆಯನ್ನು ಪಡೆದು ಸಮಾವರ್ತನವನ್ನು ಮಾಡಿಸಿಕೊಳ್ಳಬೇಕು. ಆಮೇಲೆ ಗೃಹಸ್ಥಾಶ್ರಮವನ್ನು ಅವಲಂಬಿಸಿ ತಾನು ಕೈಹಿಡಿದ ಪತ್ನಿಯಲ್ಲಿ ಮಾತ್ರ ರತಿಯುಳ್ಳವನಾಗಿ ವಿದ್ಯುಕ್ತವಾಗಿ ಅಜ್ಞಾಧಾನವನ್ನು ಮಾಡಬೇಕು. ನಿಷ್ಕಪಟವಾಗಿ ವರ್ತಿಸಬೇಕು. ಪುತ್ರ ಪೌತ್ರರನ್ನು ಪಡೆದ ಮೇಲೆ ವಾನಪ್ರಸ್ಥವನ್ನು ಹಿಡಿದು ವನಕ್ಕೆ ಹೋಗಬೇಕು. ಅಲ್ಲಿಯೂ ಅಗ್ನಿಹೋತ್ರವನ್ನು ನಡೆಸುತ್ತಾ ಅತಿಥಿಗಳನ್ನು ಆದರಿಸಬೇಕು. ಆಮೇಲೆ ಅಗ್ನಿಯನ್ನು ಆತ್ಮ ಸಮಾರೋಪಣೆ ಮಾಡಿಕೊಂಡು ದ್ವಂದ್ವಗಳನ್ನು ನೀಗಿ ರಾಗಾದಿಗಳನ್ನು ಬಿಟ್ಟು ಬ್ರಹ್ಮಾಶ್ರಮವೆನಿಸಿದ ಸನ್ಯಾಸವನ್ನು ಅವಲಂಬಿಸಬೇಕು ಎಂದನು. ಆಗ ಶುಕನು, ಮಹಾರಾಜ, ಶಾಸ್ತ್ರಜ್ಞಾನವೋ ಅನುಭವ ಜ್ಞಾನವೋ ಚೆನ್ನಾಗಿದ್ದು ದ್ವಂದ್ವಗಳನ್ನೆಲ್ಲ ನೀಗಿದವನಿಗೂ ಈ ಬ್ರಹ್ಮಚರ್ಯೆ ಮೊದಲಾದ ಮೊದಲಿನ 3 ಆಶ್ರಮ ಧರ್ಮಗಳನ್ನು ಅನುಷ್ಠಿಸಬೇಕಾದ ಅವಶ್ಯವುಂಟೆ ಅಥವಾ ಇಲ್ಲವೇ ಎಂಬುದನ್ನು ನನಗೆ ತಿಳಿಸಬೇಕು ಎನ್ನಲು ಜನಕನು ಹೇಳುತ್ತಾನೆ. ಓ ಮುನೀಂದ್ರ, ಶಾಸ್ತ್ರಜ್ಞಾನ ಅನುಭವ ಜ್ಞಾನಗಳೇನೂ ಇಲ್ಲದೆ ಮೋಕ್ಷವು ಲಭಿಸಲಾರದು. ಆ ಜ್ಞಾನಗಳನ್ನು ಪಡೆಯಲು ಒಬ್ಬ ಗುರುವು ಬೇಕು. ಗುರುವಿನ ಸಂಬಂಧವಿಲ್ಲದೆ ಆ ಜ್ಞಾನವೂ ಲಭಿಸದು. ಗುರುವು ಸಂಸಾರ ಸಮುದ್ರವನ್ನು ದಾಟಿಸತಕ್ಕ ನಾವಿಕನೆಂದು ಅವನು ಕೊಡತಕ್ಕ ಜ್ಞಾನವೇ ತೆಪ್ಪವೆಂದು ತಿಳಿ. ಆ ತೆಪ್ಪದಿಂದ ದಾಟಿದ ಮನುಷ್ಯನು ಕೃತಕೃತ್ಯನೆನಿಸುವನು. ಆ ಸಮುದ್ರವನ್ನು ದಾಟಿದ ಮೇಲೆ ಅವೆರಡನ್ನು ಬಿಟ್ಟು ಬಿಡಬೇಕು. ಲೋಕಕ್ಕೆ ಮತ್ತು ಕರ್ಮಗಳಿಗೆ ನಾಶವಿಲ್ಲದಿರುವುದಕ್ಕಾಗಿಯೇ ಆ 4 ಆಶ್ರಮ ಧರ್ಮಗಳು ಏರ್ಪಟ್ಟಿವೆ. ಅದಕ್ಕಾಗಿಯೇ ಹಿರಿಯರು ಅದನ್ನು ಆಚರಿಸುತ್ತಾ ಬಂದರು. ಆದರೆ ಶುಭಾಶುಭ ಕರ್ಮಗಳೆರಡನ್ನೂ ಬಿಟ್ಟ ಮೇಲೆಯೂ ಅನೇಕ ಜನ್ಮಗಳಿಂದಾಚೆಗೆ ಮೋಕ್ಷ ಉಂಟಾಗುವುದು. ಅನೇಕ ಜನ್ಮಗಳ ತಪಸ್ಸಿನಿಂದ ಬುದ್ಧಿಯನ್ನು ಆತ್ಮವನ್ನು ಶುದ್ಧ ಮಾಡಿಕೊಂಡವನು ಮೊದಲನೆಯ ಬ್ರಹ್ಮಚರ್ಯಾಶ್ರಮದಲ್ಲಿಯೇ ಮುಕ್ತನಾಗಬಹುದು. ಹಾಗೆ ಶುದ್ಧನಾಗಿ ಲೌಕಿಕ ವಿಷಯಗಳಲ್ಲಿ ಜಿಹಾಸೆ ಹೊಂದಿದವನಿಗೆ ಮುಂದಿನ ಆಶ್ರಮಗಳಿಂದ ಏನೂ ಆಗಬೇಕಾದುದಿಲ್ಲ. ಮೋಕ್ಷಾರ್ಥಿಯು ರಾಜಸ ತಾಮಸ ದೋಷಗಳನ್ನೆಲ್ಲ ವರ್ಜಿಸಿ ಸಾತ್ವಿಕ ಮಾರ್ಗವನ್ನೇ ಹಿಡಿದು
ತನ್ನಲ್ಲಿ ತಾನೇ ಆತ್ಮವನ್ನು ಕಾಣಬೇಕು. ತನ್ನನ್ನು ಎಲ್ಲ ಭೂತಗಳಲ್ಲಿಯೂ ಎಲ್ಲ ಭೂತ ವರ್ಗಗಳನ್ನು ತನ್ನಲ್ಲಿಯೂ ಇರುವಂತೆ ತಿಳಿದು ನೀರಿನಲ್ಲಿರುವ ಮೀನುಗಳಂತೆ ಅವುಗಳಲ್ಲಿ ಸಂಬಂಧವಿಲ್ಲದೆ ತನ್ನಷ್ಟಕ್ಕೆ ಬೇರೆಯಾಗಿರಬೇಕು. ದ್ವಂದ್ವಗಳನ್ನು ಸಂಘಗಳನ್ನು ತೊರೆದು ಶಾಂತಿಯನ್ನು ಹೊಂದಿದವನು ದೇಹವನ್ನು ಬಿಟ್ಟೊಡನೆ ಪಕ್ಷಿಯು ನೆಲದಿಂದ ಆಕಾಶಕ್ಕೆ ಹಾರುವಂತೆ ಊರ್ಧ್ವಮುಖನವಾಗಿ ಪರಲೋಕಕ್ಕೆ ಹೋಗಿ ಅನಂತ ಸುಖವನ್ನು ಅನುಭವಿಸುವನು. ಇದೇ ವಿಷಯದಲ್ಲಿ ಹಿಂದೆ ಯಯಾತಿಯು ನುಡಿದ ಕೆಲವು ಗಾಥೆಗಳುಂಟು. ತತ್ವಜ್ಞರೆಲ್ಲ ಅದನ್ನು ಈಗಲೂ ನೆನಪಿನಲ್ಲಿ ಇಟ್ಟಿರುವರು. ಆ ಗಾಥಾರ್ಥವೇನೆಂದರೆ, ಪರಮಾತ್ಮನೆಂಬ ಜ್ಯೋತಿಯು ಆತ್ಮದಲ್ಲಿಯೇ ಇರುವುದಲ್ಲದೆ ಬೇರೆಲ್ಲಿಯೂ ಇಲ್ಲ. ಅದು ಸಮಸ್ತ ಜಂತುಗಳಿಗೂ ಸಮವಾಗಿರುವುದು. ಬಹಳ ಸಮಾಹಿತ ಚಿತ್ತರಾದವರೇ ಅದನ್ನು ಕಾಣಬಲ್ಲರು. ಮತ್ತೊಬ್ಬರಿಗೆ ತಾನು ಭಯಪಡದೆ ಬೇರೆಯವರಿಗೂ ತಾನು ಭಯಕಾರಣನಾಗದೆ ವರ್ತಿಸುತ್ತಾ ಇಚ್ಛಾ ದ್ವೇಷಗಳನ್ನು ಬಿಟ್ಟವನೇ ಬ್ರಹ್ಮವನ್ನು ಹೊಂದುವನು. ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ಇತರ ಭೂತಗಳ ವಿಷಯದಲ್ಲಿ ಪಾಪ ಚಿಂತೆ ಇಲ್ಲದವನೇ ಬ್ರಹ್ಮವನ್ನು ಹೊಂದುವನು. ಮನಸ್ಸನ್ನು ಆತ್ಮದಲ್ಲಿ ಸೇರಿಸಿ ಆ ಮನಸ್ಸಿಗೆ ಮೋಹವನ್ನು ಉಂಟು ಮಾಡುವ ಅಸೂಯೆ ಕಾಮ ದ್ವೇಷಾದಿಗಳನ್ನು ಜಯಿಸಿದವನೇ ಬ್ರಹ್ಮವನ್ನು ಹೊಂದುವನು. ಕಣ್ಣು ಕಿವಿ ಮೊದಲಾದ 5 ಇಂದ್ರಿಯಗಳಿಗೆ ವಿಷಯಗಳಾದ ಎಲ್ಲವನ್ನೂ ಮರೆತು ಸರ್ವಭೂತ ಸಮನಾಗಿರುವವನೇ ಬ್ರಹ್ಮವನ್ನು ಹೊಂದುವನು. ನಿಂದ ಸ್ತುತಿಗಳನ್ನು ಕಬ್ಬಿಣ ಬಂಗಾರಗಳನ್ನು ಸುಖ ದುಃಖಗಳನ್ನು ಚಳಿ ಬಿಸಿಲುಗಳನ್ನು ಅರ್ಥ ಅನರ್ಥಗಳನ್ನು ಪ್ರಿಯ ಅಪ್ರಿಯಗಳನ್ನು ಜೀವಿತ ಮರಣಗಳನ್ನು ಸಮವಾಗಿ ಭಾವಿಸತಕ್ಕವನೇ ಬ್ರಹ್ಮವನ್ನು ಹೊಂದುವನು. ಭಿಕ್ಷುವಾದವನು ಆಮೆಯು ತನ್ನ ಅವಯವಗಳನ್ನು ಹೊರಕ್ಕೆ ಬಿಡುತ್ತಲೂ ಒಳಕ್ಕೆ ಸೆಳೆದಿಟ್ಟುಕೊಳ್ಳುತ್ತಲೂ ಇರುವಂತೆ ಇಂದ್ರಿಯಗಳನ್ನು ಮನಸ್ಸನ್ನು ತನ್ನ ವಶದಲ್ಲಿರಿಸಿ ಉಪಸಂಹರಿಸಿಕೊಳ್ಳಬಲ್ಲವನಾಗಿರಬೇಕು. ಕತ್ತಲೆಯಲ್ಲಿರುವ ವಸ್ತುವನ್ನು ದೀಪದಿಂದ ಹೇಗೋ ಹಾಗೆ ಬುದ್ಧಿ ಎಂಬ ದೀಪದಿಂದ ಒಳಗಿನ ಆತ್ಮವನ್ನು ಕಂಡುಕೊಳ್ಳಬೇಕು. ಓ ಶುಕ ಮಹರ್ಷಿ, ಇದುವರೆಗೆ ನಾನು ಹೇಳಿದ ಗುಣಗಳೆಲ್ಲ ನಿನ್ನಲ್ಲಿ ಸಹಜವಾಗಿಯೇ ಇರುವವು. ನೀನು ಎಲ್ಲವನ್ನು ಸ್ವತಃ ತಿಳಿದವನು. ನಿನ್ನ ಗುರುವಿನ ಪ್ರಸಾದದಿಂದಲೂ ನೀನು ಹೊಂದಿದ ಶಿಕ್ಷೆಯಿಂದಲೂ ನಿನ್ನ ಬುದ್ಧಿಯು ಸಂಪೂರ್ಣ ಪರಿಪಕ್ವವಾಗಿರುವುದೆಂದು ನನಗೆ ತೋರಿದೆ. ಗುರುವಾದ ನಿನ್ನ ತಂದೆಯ ಅನುಗ್ರಹದಿಂದಲೇ ನನಗೂ ಆ ದಿವ್ಯ ಜ್ಞಾನ ಉಂಟಾಯಿತು. ಓ ಮಹಾತ್ಮ, ಈಗ ನೀನು ನಿನ್ನ ವಿಷಯದಲ್ಲಿ ಹೇಗೆ ತಿಳಿದುಕೊಂಡಿರುವೆಯೋ ಅದಕ್ಕಿಂತಲೂ ಹೆಚ್ಚಾಗಿಯೇ ನಿನಗೆ ತಿಳಿದಿರುವುದು. ನಿನಗೆ ಉಂಟಾಗುವ ಗತಿಯು ನಿನಗೆ ತಿಳಿದಿರುವುದಕ್ಕಿಂತಲೂ ಎಷ್ಟೋ ಮೇಲಾದುದು. ನಿನ್ನ ಐಶ್ವರ್ಯವು ಅದೇ ವಿಧವಾದುದು. ಅದನ್ನು ನೀನು ತಿಳಿಯೆ. ಓ ಗುರುಕುಮಾರ, ನಿನ್ನ ಬಾಲ್ಯ ಬುದ್ಧಿಯಿಂದಲೋ ಸಂಶಯ ಸ್ವಭಾವದಿಂದಲೋ ಮೋಕ್ಷವು ಲಭಿಸದೆಂಬ ಭಯದಿಂದಲೋ ನಿನಗಿರತಕ್ಕ ಜ್ಞಾನವನ್ನೇ ನೀನು ತಿಳಿಯದಿರುವೆ. ಅದರಿಂದಲೇ ನೀನು ನನ್ನಂತಹವನಿಗೆ ಸಂಶಯ ನಿವೃತ್ತಿಯನ್ನು ಹೊಂದುವಂತೆಯೂ ಅದರಿಂದ ನಿನ್ನ ಹೃದಯ ಗ್ರಂಥಿಗಳೆಲ್ಲ ಬಿಟ್ಟು ಹೋಗುವಂತೆಯೂ ನೆನೆಸುತ್ತಿರುವೆ. ನಿನ್ನ ಭಾಗಕ್ಕೆ ಇದು ವಾಸ್ತವವಲ್ಲ. ನಿನಗೆ ಮೊದಲೇ ಜ್ಞಾನವು ಉತ್ಪನ್ನವಾಗಿ ನಿನ್ನ ಬುದ್ಧಿಯು ಸ್ಥಿರವಾಗಿರುವುದು. ನಿನ್ನಲ್ಲಿ ಬುದ್ಧಿ ಚಾಪಲ್ಯವಿಲ್ಲ. ಇತರರಂತಲ್ಲದೆ ನೀನು ಪ್ರಯತ್ನವಿಲ್ಲದೆ ಬ್ರಹ್ಮವನ್ನು ಪಡೆಯಬಲ್ಲೆ. ನಿನಗೆ ಸುಖ ದುಃಖಗಳಲ್ಲಿ ಭೇದವಿಲ್ಲ, ಆಸೆಯಿಲ್ಲ, ನೃತ್ಯ ಗೀತಾದಿಗಳಲ್ಲಿ ಅಕ್ಕರೆಯಿಲ್ಲ, ರಾಗದ್ವೇಷಾದಿಗಳಿಂದ ಬಂಧುತ್ವಾಭಿಮಾನವಿಲ್ಲ, ಭಯದಲ್ಲಿಯೂ ಭಯವಿಲ್ಲ. ನಿನಗೆ ಕಲ್ಲು ಮಣ್ಣು ಬಂಗಾರಗಳೆಲ್ಲವೂ ಒಂದೇ. ನಾನು ಮಾತ್ರವಲ್ಲದೆ ಎಲ್ಲ ವಿದ್ವಾಂಸರು ನೀನು ಈಗಲೇ ಮೋಕ್ಷ ಮಾರ್ಗದಲ್ಲಿ ಇರುವೆ ಎಂಬುದನ್ನು ಬಲ್ಲರು. ಬ್ರಾಹ್ಮಣನಿಗೆ ಯಾವುದು ಮುಖ್ಯ ಫಲವೋ ಯಾವುದು ಮೋಕ್ಷ ಸ್ವರೂಪವೋ ಅದರಲ್ಲಿ ಈಗಲೇ ನೀನು ನೆಲೆಗೊಂಡಿರುವೆ. ಇನ್ನೇನಾದರೂ ನಿನಗೆ ಕೇಳುವ ವಿಷಯವಿದ್ದರೆ ಕೇಳು ಎಂದನು. ಇದು 334ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.